ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ ಅಂತ ಹೇಳಿ ಕ್ಯಾಂಡಲ್ ರೀಡಿಂಗಿಂದ ತಿಳ್ಕೊಳ್ಳೋಣ. ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ, ಮೇಡಮ್ ಇಲ್ಲಿ ಕ್ಯಾಂಡಲ್ ವಾಕ್ಸ್ ರೀಡಿಂಗ್ ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟು. ಎಸ್, ಇವತ್ತಿನ ರೀಡಿಂಗ್ ನಿಮ್ಮ ಇಷ್ಟವಾಗಿರುವಂಥ ಕ್ಯಾಂಡಲ್ ವಾಕ್ಸ್ ರೀಡಿಂಗ್ನೇ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ಒಂದು ರೀಡಿಂಗ್ ರೆಸನೇಟ್ ಆಗುತ್ತೆ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಅದರ್ವೈಸ್ ನೀವು ಪರ್ಸನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಪರ್ಸನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೇಕಂತ ಇದ್ರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿದ್ರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗುತ್ತೆ, ಅಲ್ಲಿ ನೀವು ವಾಟ್ಸಪ್ ಮಾಡ್ಬೋದು. ಓಕೆನಾ? ಯಂತ್ರನ ಬಳಸೋರು ಕೂಡ ನೀವು ವಾಟ್ಸಪ್ ಮಾಡಿ ಯಂತ್ರವನ್ನು ಪಡ್ಕೊಳ್ಬಹುದು ನಿಮ್ಮ ಸಮಸ್ಯೆಗಳಿಗೆ. ಓಕೆ, ಎಸ್. ನೆಕ್ಸ್ಟ್ ಮಂತ್ ಅಕ್ಟೋಬರ್ 7ನೇ ತಾರೀಕಿಗೆ ಹುಣ್ಣಿಮೆ ಇರೋದ್ರಿಂದ ಅವತ್ತಿನ ದಿನ ಕಾರ್ಡ್ ಕಟ್ಟಿಂಗ್ ರಿಚುವಲ್ಸ್ ನಡೀತಾ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ, ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಇದ್ದಂಥ ಮೂರನೇ ವ್ಯಕ್ತಿ ಯಾರಿದ್ದಾರೆ ಅವ್ರನ್ನ ರಿಮೂವ್ ಮಾಡೋದಕ್ಕೆ, ಹಾಗೆಯೇ ನಿಮ್ಮ ರಿಲೇಶನ್ಶಿಪ್ನ ನ್ಯೂ ಬಿಗಿನಿಂಗ್, ರೀಸ್ಟಾರ್ಟ್ ಆ್ಯಂಡ್ ನೆಗೆಟಿವ್ಸ್ಗಳನ್ನ ರಿಮೂವ್ ಮಾಡೋದಕ್ಕೆ ಈ ಒಂದು ಕಾರ್ಡ್ ಕಟ್ಟಿಂಗ್ ಕ್ಯಾಂಡಲ್ ಸ್ಪೆಲ್ ಏನಿದೆ ಅದು ತುಂಬಾ ಪವರ್ಫುಲ್ ಆಗುತ್ತೆ. ಇದು ಲೈವ್ ಸೆಷನ್, ನನ್ನ ಜೊತೆಗೆ ನೀವು ಲೈವಲ್ಲಿ ಈ ಒಂದು ಕಾರ್ಡ್ ಕಟ್ಟಿಂಗ್ ರಿಚುವಲ್ನ ಮಾಡ್ತೀರಾ. ಹಾಗೆಯೇ ಇದು ನಿಮ್ಮ ಲೈಫ್ ಟೈಮ್ವರೆಗೆ ಬರುವಂಥ ಒಂದು ಬ್ಯೂಟಿಫುಲ್ ಆಗಿರೋಂಥ ಸ್ಪೆಲ್. ಓಕೆನಾ? ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ ಈ ಒಂದು ಕಾರ್ಡ್ ಕಟ್ಟಿಂಗ್ ರಿಚುವಲ್ ಏನು ನಡೀತಾ ಇದೆ ನೆಕ್ಸ್ಟ್ ಮಂತ್ 7ನೇ ತಾರೀಕಿಗೆ ಅದನ್ನು ಬೆನಿಫಿಟ್ನ ಪಡ್ಕೊಳ್ಳಿ. ಓಕೆನಾ? ಸೊ ಮಿಸ್ ಮಾಡ್ಕೊಳ್ದೇನೆ ಆದಷ್ಟು ಬೇಗ ಜಾಯಿನ್ ಆಗಿ. ಇವತ್ತಿಂದ ಬುಕ್ಕಿಂಗ್ ಎಲ್ಲದೂ ಕೂಡ ಓಪನ್ ಆಗುತ್ತೆ, ಈ 1 ವೀಕ್ವರೆಗೆ ಇರುತ್ತೆ. ಸೊ ಆದಷ್ಟು ಬೇಗ ಜಾಯಿನ್ ಆಗಿ. ಓಕೆ, ಎಸ್. ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ ಹೇಳಿ. ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ನೋಡ್ತಾ, ಫ್ಲೇಮ್ನ ನೋಡ್ತಾ. ಓಕೆ, ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜಿ, ಪ್ರಸ್ತುತ ಭಾವನೆ ಏನಿದೆ. ಓಕೆ, ಸೊ ನಿಮ್ಮ ಪರ್ಸನ್ ಎನರ್ಜಿಗೆ ಇಲ್ಲಿ ಕನೆಕ್ಟ್ ಮಾಡಿದಾಗ ನಿಮ್ಮ ಪರ್ಸನ್ ನಿಮ್ಮ ಜೊತೆಗೆ ಇರುವಂಥ ಒಂದು ರಿಲೇಶನ್ಶಿಪ್ ಏನಿದೆ ಅಥವಾ ಒಂದು ಫೀಲಿಂಗ್ ಏನಿದೆ ಅದನ್ನು ತುಂಬ ಡೀಪ್ ಆಗಿದೆ ಅನ್ನೋಂಥ ಒಂದು ಡೀಪ್ ಫೀಲಿಂಗ್, ಟ್ರೂ ಫೀಲಿಂಗ್ ಇಲ್ಲಿ ಕಾಣಿಸ್ತಾ ಇದೆ. ದಟ್ ಮೀನ್ಸ್ ನಿಮ್ಮನ್ನು ಅವರು ತುಂಬಾ ಇಷ್ಟಪಡ್ತಾ ಇದ್ದಾರೆ. ಓಕೆ, ಇತ್ತೀಚಿನ ದಿನದಲ್ಲಿ ನಿಮ್ಮನ್ನು ಅವರು ತುಂಬ ಮಿಸ್ ಮಾಡ್ಕೊಳ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಸೊ ನೀವು ಅವ್ರ ಬಗ್ಗೆ ಫೀಲ್ ಮಾಡ್ತಿದ್ದೀರಾ, ಅವ್ರನ್ನ ನಾನು ನೆನಪಿಸ್ಕೊಳ್ತಾ ಇಲ್ಲ ಅಥವಾ ಅವ್ರ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂತ. ಬಟ್ ಇಲ್ಲಿ ಅವರಿಗೆ ನಿಮ್ಮ ಬಗ್ಗೆ ಯೋಚನೆ ಇದೆ. ಓಕೆನಾ? ಸೊ ಅವ್ರ ಬಿಹೇವಿಯರಿಂದ ನೀವು ಈ ಥರ ಫೀಲ್ ಮಾಡ್ತಿರ್ಬೋದು, ಆ ಪರ್ಸನ್ ನನ್ನನ್ನು ನೆನ್ಪು ಮಾಡ್ಕೊಳ್ತಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಅವ್ರ ಬಿಹೇವಿಯರಿಂದ ಯೋಚನೆ ಮಾಡೋದಲ್ಲ, ಬಟ್ ಅವ್ರ ಮನಸ್ಸಿಂದ ಅವ್ರು ನಿಮ್ಮನ್ನು ತುಂಬಾ ಇಷ್ಟಪಡ್ತಿದ್ದಾರೆ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇರೋವಂಥದ್ದು. ಓಕೆ, ನಿಮ್ಮ ಮೇಲೊಂದು ಟ್ರೂ ಲವ್ನ ಇಟ್ಕೊಂಡಿದ್ದಾರೆ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇವಾಗ ಇಲ್ಲಿ ಕಾಣಿಸ್ತಾ ಇದೆ. ದಟ್ ಮೀನ್ಸ್ ನಿಮಗೆ ಅವ್ರ ಪ್ರೀತಿ ಮೇಲೆ ಅವ್ರ ಮೇಲೆ ತುಂಬ ಅನುಮಾನಗಳಿರ್ಬೋದು ಅಥವಾ ಡೌಟ್ ಪಡ್ತಿರ್ಬೋದು. ಬಟ್ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರಿಲ್ಲಿ ಟ್ರೂ ಲವ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇರ್ಬೋದು ಅಥವಾ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಒಂದು ಒಳ್ಳೆ ಸ್ಥಾನನ ಕೊಟ್ಟಿದ್ದಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಇಲ್ಲಿ ಒಂದು ತಂದೆ ಥರ ಇರ್ಬೋದು, ತಾಯಿ ಥರ ಇರ್ಬೋದು. ಅಂದರೆ ಆ ಪ್ರೀತಿನ ಅವರು ಆ ಥರ ಫೀಲ್ ಮಾಡ್ತಿದ್ದಾರೆ. ನಿಮ್ಮ ಪ್ರೀತಿನ ಅವರು ತಂದೆ ತಾಯಿ ಪ್ರೀತಿಗೆ ಅವರು ಹೋಲಿಸ್ತಾ ಇದ್ದಾರೆ. ಓಕೆ, ಸೊ ಹಾಗಾಗಿ ಅವ್ರು ನಿಮ್ಮನ್ನು ಎಲ್ಲೋ ಒಂದು ಕಡೆ ಮಿಸ್ ಮಾಡ್ಕೊಳ್ತಿರೋ ಎನರ್ಜಿ, ಹಾಗೆ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್, ಒಳ್ಳೆ ಸ್ಥಾನವನ್ನು ಕೊಟ್ಟಿದ್ದಾರೆ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಎಸ್. ನಿಮ್ಮ ಪರ್ಸನ್ ಎನರ್ಜಿಗೆ ಇಲ್ಲಿ ಕನೆಕ್ಟ್ ಮಾಡಿದಾಗ ನಿಮ್ಮ ಪರ್ಸನ್ ಎಲ್ಲೋ ಒಂದು ಕಡೆ ಯಾವುದೋ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಥವಾ ದ್ವಂದ್ವ ಮನಸ್ಸು, ಏನು ಕ್ಲಾರಿಟಿ ಇಲ್ಲ ಯಾವುದೋ ಒಂದು ವಿಷಯದಲ್ಲಿ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅವ್ರ ಮನಸ್ಸು ತುಂಬಾ ಗೊಂದಲದಲ್ಲಿದೆ ಅಥವಾ ಏನು ಡಿಸಿಷನ್ ತಗೊಳ್ಬೇಕು, ಏನು ನಿರ್ಧಾರ ತಗೊಳ್ಬೇಕು ಅನ್ನೋಂಥ ಒಂದು ಕ್ಲಾರಿಟಿ ಇಲ್ಲಿ ಕಾಣಿಸ್ತಾ ಇಲ್ಲ ಅವರಿಗೆ. ಓಕೆ, ಎಸ್. ನಿಮ್ಮ ಬಗ್ಗೆ ಒಂದು ಅಟ್ರಾಕ್ಷನ್ ಇದೆ, ಪ್ರೀತಿ ಇರಬಹುದು ಅಥವಾ ನಿಮ್ಮನ್ನು ಅವರು ನೆನ್ಪು ಮಾಡ್ಕೊಂಡಾಗಲ್ಲ ಸಮಥಿಂಗ್ ಅವರಿಗೊಂದು ಅಟ್ರಾಕ್ಷನ್ ಅನ್ನೋವಂಥದ್ದು, ನಿಮ್ಮನ್ನು ಅಟ್ರಾಕ್ಟ್ ಕೂಡ ಮಾಡ್ತಿರ್ಬೋದು. ವಾಪಸ್ ನಿಮ್ಮನ್ನು ಅವ್ರ ಲೈಫಲ್ಲಿ ಕರ್ಕೊಂಡ್ಲಿಕ್ಕೆ ಅವರು ಸಮಥಿಂಗ್ ಪೂಜೆಗಳನ್ನು ಮಾಡ್ತಾ ಅಥವಾ ನಿಮ್ಮನ್ನು ಅವ್ರು ವಾಪಸ್ ನೀವು ಅವ್ರ ಲೈಫಲ್ಲಿ ಕರ್ಕೊಂಡ್ಲಿಕ್ಕೆ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರು ತುಂಬಾ ಎಫರ್ಟ್ ಹಾಕ್ತಿರೋಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆ, ಎಸ್.
ಎಸ್, ಓಕೆ. ಸೊ ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಿರ್ಬೋದು ಅಥವಾ ಅಟ್ರಾಕ್ಟ್ ಮಾಡ್ತಿರ್ಬೋದು. ಸಮಥಿಂಗ್ ಇಲ್ಲಿ ನಿಮ್ಮ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಿರೋಂಥ ಒಂದು ಎನರ್ಜಿಲಿ ಚಾನಲಲ್ಲಿ ಮೆಸೇಜ್ ಬರ್ತಾ ಇದೆ. ಓಕೆ. ಎಸ್. ಎ ಲೆಟರ್, ಕೆ ಲೆಟರ್, ವಿ, ವೈ, ಜೆ, ಕೆ, ಎನ್, ಪಿ, ಬಿ, ಸಿ, ಡಿ, ಹೆಚ್ ಲೆಟರ್ನವರ ಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಿದೆ. ಓಕೆ. ಎಸ್. ಓಕೆ. ಅವ್ರು ನಿಮ್ಮ ಹತ್ರ ಬಂದು ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನ ವ್ಯಕ್ತಪಡಿಸ್ಬೇಕು, ನಿಮ್ಮ ಹತ್ರ ಹೇಳಬೇಕು ಅಂತ ಎಲ್ಲೋ ಒಂದು ಕಡೆ ಆ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಿದೆ. ಸಮಥಿಂಗ್ ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ, ಏನಿದೆ ಇವಾಗ ಅವ್ರ ಮನಸ್ಸಲ್ಲಿ ಅದನ್ನ ನಿಮ್ಮ ಹತ್ರ ಓಪನ್ ಆಗಿ ಹೇಳಬೇಕು ಅಂತ ಇಲ್ಲಿ ಏನೋ ಸಮಥಿಂಗ್ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಾ ಇದೆ. ಓಕೆ. ಟ್ಯಾರೋ ಇಂದ ತಿಳ್ಕೊಳ್ಳೋಣ ಡೀಟೇಲ್ ಆಗಿ. ಓಕೆ. ಓಕೆ. ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅವ್ರ ಮನಸ್ಸಲ್ಲಿ ಇವಾಗ ಏನು ನಡೀತಾ ಇದೆ, ಅವ್ರ ಫೀಲಿಂಗ್ಸ್ ಏನಿದೆ, ಅವ್ರ ಫೀಲಿಂಗ್ಸ್ಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು, ಹೇಳ್ಕೊಳ್ಬೇಕು ಅಂತ ಇದ್ದಾರೆ. ಸೊ ಯಾವ ರೀತಿಯಲ್ಲಿ ಹೇಳ್ಕೊಳ್ತಾರೆ ಅಥವಾ ಏನು ಅವ್ರ ಮನಸ್ಸಲ್ಲಿದೆ ಚೆಕ್ ಮಾಡೋಣ. ಓಕೆ. ಯಾರೆಲ್ಲ ಜಾಯಿನ್ ಆಗಬೇಕಂತ ಇದ್ದೀರಾ ನೆಕ್ಸ್ಟ್ ಮಂತ್ ಅಕ್ಟೋಬರ್ 7th ನಡೀತಿರೋಂಥ ಹುಣ್ಣಿಮೆ ರಿಚುವಲ್ಸಿಗೆ ಆದಷ್ಟು ಬೇಗ ಜಾಯಿನ್ ಆಗಿ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ರಿಚುವಲ್ ಅಂತ ಹೇಳಿಬಿಟ್ಟು ಮೆಸೇಜ್ ಮಾಡಿ ನೀವು ರಿಚುವಲ್ಗೆ ಜಾಯಿನ್ ಆಗ್ಬೋದು. ಓಕೆ. ನಿಮ್ಮ ಹೆಸರು ಮತ್ತು ಓಕೆ 3 ಆಫ್ ಸಾರ್ಟ್ಸ್ ಬರ್ತಿದೆ. ನಿಮ್ಮ ಹೆಸರನ್ನು ನನಗೆ ವಾಟ್ಸಪ್ಪಲ್ಲಿ ಕಳಿಸ್ಬೇಕಾಗತ್ತೆ. ಓಕೆ. ಸೊ ರಿಚುವಲ್ಸಿಗೆ ಯಾರು ಜಾಯ್ನ್ ಆಗ್ತೀರಾ ಅವರು. 3 ಆಫ್ ಸಾರ್ಟ್ಸ್ ಬರ್ತಾ ಇದೆ, 3 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಓಕೆ. ಡೆತ್ ಆ್ಯಂಡ್ ರೀಬರ್ತ್, ದ ಸ್ಟಾರ್ ಕಾರ್ಡ್, ಹೆರೋಫೆಂಟ್, 4 ಆಫ್ ವ್ಯಾಂಡ್ಸ್, Page of Wands, 8 of Wands, Knight of Swords, Page of Cups, King of Cups ಬರ್ತಿದೆ. ಓಕೆ. ಸೋ ಮೆನಿ ಎಮೋಷನ್ಸ್. ವಾವ್. ನೈಟ್ ಆಫ್ ಕಪ್ಸ್. ಅವ್ರು ನಿಮ್ಮನ್ನು ತುಂಬಾ ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಇವಾಗ. ಓಕೆನಾ. ಸೊ ಎಮೋಷ್ನಲಿ ನೀವಿಬ್ಬರು ಕನೆಕ್ಟ್ ಆಗಿರೋಂಥ ಒಂದು ಎನರ್ಜಿಲಿ, ಎಮೋಷ್ನಲಿ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಇರೋವಂಥ ಎನರ್ಜಿಲಿ ಬರ್ತಾ ಇದೆ. ನೀವಿಬ್ಬರು ಸಪ್ರೇಷನಲ್ಲಿ ಇರ್ಬೋದು, ಬಟ್ ಇಲ್ಲಿ ಯಾರು ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ, ನೀವು ಹಸ್ಬೆಂಡ್ ವೈಫ್ ಕೂಡ ಆಗಿರ್ಬೋದು ಅಥವಾ ಪಾರ್ಟ್ನರ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಫ್ರೆಂಡ್ಸ್ ಕೂಡ ಆಗಿರ್ಬೋದು. ನೀವು ಫ್ರೆಂಡ್ಸ್ ಬಗ್ಗೆನೂ ನೀವು ಇಲ್ಲಿ ಒಂದು ರೀಡಿಂಗ್ನ ನೋಡ್ತಾ ಇರ್ಬೋದು. ಬಟ್ ಇಲ್ಲಿ ನಿಮ್ಮ ಪರ್ಸನ್ ಯಾರಿದ್ದಾರೆ, ನಿಮ್ಮ ಮೈಂಡಲ್ಲಿ ಯಾರಿದ್ದಾರೆ ಇವಾಗ, ಅವ್ರು ನಿಮ್ಮ ಜೊತೆಗೆ ಎಮೋಷ್ನಲಿ ಕನೆಕ್ಟ್ ಆಗಿದ್ದಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ನೀವಿಬ್ರು ಸಪ್ರೇಷನಲ್ಲಿ ಇದ್ರೂ ಕೂಡ ನೀವು ಒಬ್ರನ್ನೊಬ್ರು ಫೀಲ್ ಮಾಡ್ತಾ ಇದ್ದೀರಾ. ಅವ್ರ ಎನರ್ಜಿ ಇರ್ಬೋದು ಅಥವಾ ನಿಮ್ಮ ಎನರ್ಜಿನ ಅವ್ರು ಇರ್ಬೋದು, ಫೀಲ್ ಮಾಡ್ತಾ ಇದ್ದಾರೆ. ನೀವು ಯಾವ ರೀತಿಯಾಗಿ ಬಿಹೇವ್ ಮಾಡ್ತಿರ್ಬೋದು ಅಥವಾ ನಿಮ್ಮ ಮನಸ್ಸಲ್ಲಿ ಏನು ನಡೀತಾ ಇದೆ ಅದೆಲ್ಲದನ್ನು ಕೂಡ ಇಲ್ಲಿ ಸಮಾಧಾನವಾಗಿ ತಾಳ್ಮೆಯಿಂದ ಯೋಚನೆ ಮಾಡಿ ನಿಮ್ಮ ಬಗ್ಗೆ ಅವರೆಲ್ಲ ತಿಳ್ಕೊಳ್ತಾ ಇರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ. ನಿಮ್ಮ ಪರ್ಸನಿಗೆ ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆ ಕೆಲವೊಂದು ಸತ್ಯಗಳು ಅಥವಾ ಕೆಲವೊಂದು ವಿಷಯಗಳು ಅವರಿಗೆ ಗೊತ್ತಾಗಿದೆ, ಬೇರೆಯವ್ರ ಮುಖಾಂತರ ಗೊತ್ತಾಗಿದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಸೊ ಗೊತ್ತಾದ್ರೂ ಕೂಡ ಅವ್ರಿಗೆ ಏನು ರಿಯಾಕ್ಟ್ ಮಾಡ್ತಾ ಇಲ್ಲ. ಓಕೆನಾ. ಒನ್ ಥಿಂಗ್ ಇಲ್ಲಿ ಅವ್ರಿಗೆ ಕೆಲವೊಂದು ವಿಷಯಗಳು ಗೊತ್ತಾದ್ರೂ ಕೂಡ ಏನೂ ರಿಯಾಕ್ಟ್ ಮಾಡ್ತಿಲ್ಲ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಬೇರೆಯವ್ರು ಹೇಳಿದ ಮಾತನ್ನ ಕೇಳೋದ್ಕಿಂತ ನಿಮ್ಮ ಜೊತೆಗೆ ಮಾತಾಡಿ ನೀವು ಈ ಥರ ಮಾಡಿದ ಹೌದಾ ಅಥವಾ ಸತ್ಯನ ಸುಳ್ಳ ಅದನ್ನ ಕ್ಲಾರಿಫಿಕೇಶನ್ ಮಾಡ್ಕೊಳ್ಲಿಕ್ಕೋಸ್ಕರ ಬೇರೆಯವ್ರು ಹೇಳಿದಕ್ಕೆ ಅದು ಅವರು ರಿಯಾಕ್ಟ್ ಮಾಡ್ತಾ ಇಲ್ಲ. ತಾಳ್ಮೆಯಿಂದ ಕೇಳ್ತಾ ಇದ್ದಾರೆ. ಏನೆಲ್ಲ ಹೇಳ್ತಾ ಇದ್ದಾರೆ, ಯಾರೆಲ್ಲ ಏನೆಲ್ಲ ಹೇಳ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅದನ್ನೆಲ್ಲದನ್ನು ಕೇಳಿಸ್ಕೊಳ್ತಾ ಇದ್ದಾರೆ. ಜಸ್ಟ್ ಅದನ್ನ ಕೇಳ್ಬಿಟ್ಟು ಸುಮ್ಮನಾಗ್ತಿದ್ದಾರೆ, ಅದನ್ನ ಲೆಟ್ಗೋ ಮಾಡ್ತಾ ಇದ್ದಾರೆ. ಕೇಳ್ಬಿಟ್ಟು ಅದಕ್ಕೆ ಯಾವುದೇ ರೀತಿ ರಿಯಾಕ್ಷನ್ ಮಾಡ್ತಾ ಇಲ್ಲ. ಸಮಥಿಂಗ್ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಒನ್ ಥಿಂಗ್ ಇಲ್ಲಿ ಬರ್ತಿರೋವಂಥದ್ದು. ಓಕೆ.
ಇಲ್ಲಿ ಅವ್ರ ಮನಸ್ಸಲ್ಲಿ ನಿಮ್ ಬಗ್ಗೆ ಸಮಥಿಂಗ್ ನಿಮಗೇನೋ ಹೇಳ್ಬೇಕು ಅಂತ ಒಂದು ಮನಸ್ಸಲ್ಲಿ ಏನೋ ಒಂದು ಇಟ್ಕೊಂಡಿದ್ದಾರೆ. ಅದನ್ನ ಹೇಳೋದಕ್ಕೆ ಅವರು ಒದ್ದಾಡ್ತಾ ಇದ್ದಾರೆ. ಸೊ, ಆ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಅವ್ರು ನಿಮ್ಮನ್ನ ಕಳ್ಕೊಳ್ಲಿಕ್ಕೆ ಇಷ್ಟಪಡಲ್ಲ. ಓಕೆನಾ? ಸೊ, ಅದನ್ನ ಅವ್ರು ನಿಮ್ಮ ಹತ್ರ ಹೇಳೋದಕ್ಕೆ ತುಂಬಾ ಒದ್ದಾಡ್ತಾ ಇದ್ದಾರೆ. "ನನಗ್ ನೀನ್ ಬೇಕು. ನಿನ್ನನ್ ಕಳ್ಕೊಳ್ಲಿಕ್ಕೆ ನನ್ನ ಲೈಫಿಂದ ನಿನ್ನನ್ ದೂರ ಮಾಡ್ಕೊಳ್ಲಿಕ್ಕೆ ಇರ್ಬೋದು ಅಥವಾ ಕಳ್ಕೊಳ್ಲಿಕ್ಕೆ ನನಗ್ ಇಷ್ಟ ಇಲ್ಲ." ಅದನ್ನ ಹೇಳೋದಿಕ್ಕೆ ಅವ್ರು ಇಲ್ಲಿ ಒದ್ದಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ, ಈಗ ಅವರು ಆ ಥರ ಹೇಳಿದ್ರು ಅಂತ ಹೇಳಿದ್ರೆ ನೀವು ಕಮಿಟ್ಮೆಂಟ್ ಕೇಳ್ತೀರಾ ಅಥವಾ ಸಮಥಿಂಗ್ ನೀವು ಕೆಲವೊಂದು ವಿಷಯಗಳನ್ನ ಅವ್ರ ಹತ್ರ ಚರ್ಚೆ ಮಾಡ್ಬೋದು. ಸೊ, ಅದೆಲ್ಲದಕ್ಕೂ ಅವ್ರ ಹತ್ರ ಆನ್ಸರ್ ಇಲ್ಲ. ಯಾಕಂದ್ರೆ ಇಲ್ಲಿ ಗೊಂದಲಗಳು ಕೂಡ ಕಾಣಿಸ್ತಾ ಇದೆ. ಕ್ಯಾಂಡಲ್ ವ್ಯಾಕ್ಸ್ ಅಲ್ಲೂ ಬರ್ತಿದೆ, ಇಲ್ಲೂ ಕೂಡ ಬರ್ತಿದೆ. ಕನ್ಫ್ಯೂಷನ್ ತುಂಬಾ ಇದೆ, ಗೊಂದಲ ಇದೆ, ದ್ವಂದ್ವ ಮನಸ್ಸಿದೆ. ಆ ಕಡೆ, ಈ ಕಡೆ ಎರಡೆರಡು ದಾರಿಗಳಿದೆ. ಸೊ, ಹಾಗಾಗಿ ಅವ್ರು ನಿಮಗಿಲ್ಲಿ ನಿಮ್ಮನ್ನ ಕಳ್ಕೊಳ್ತಿದೀನಿ ಅಂತ ಹೇಳೋದಕ್ಕೂ ಕೂಡ ಅವ್ರಿಲ್ಲಿ ರೆಡಿ ಮನ್ಸ್ ಮಾಡ್ತಾ ಇಲ್ಲ. ಸಮಥಿಂಗ್ ಅವ್ರ ಮನ್ಸಲ್ಲಿದೆ ನಿಮ್ ಬಗ್ಗೆ ಈ ತರ ಎಲ್ಲ ಹೇಳ್ಬೇಕು, ನಿಮಗೇನೋ ಸಮಥಿಂಗ್ ಹೇಳ್ಬೇಕು ಅಂತ ಹೇಳಿ ಚಡಪಡಿಸ್ತಾ ಇದ್ದಾರೆ. ಬಟ್ ಇಲ್ಲಿ ಅವ್ರಿಗೆ ಹೇಳಕ್ ಆಗ್ತಾ ಇಲ್ಲ. ಸಿ 3 ಆಫ್ ಸಾರ್ಡ್ಸ್ ಅವ್ರ ಮನ್ಸಿಗೆ ಅವರೇ ಹರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಕೆಲವೊಂದು ವಿಷಯಗಳನ್ನ ಅವ್ರ ಮನ್ಸಲ್ಲೇ ಇಟ್ಕೊಂಡು ಅವರೇ ನೋವು ತಿಂತಾ ಇರುವಂತದ್ದು, ಕೊರಗ್ತಾ ಇರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ಓಕೆ, ನಿಮ್ ಬಗ್ಗೆ ಅವ್ರು ಏನ್ ಫೀಲ್ ಮಾಡ್ತಾ ಇದ್ದಾರೆ. ಸೊ, ಇಲ್ಲಿ ನಿಮ್ ಬಗ್ಗೆ ಅವರು ನಿಮ್ಮನ್ನ ಒಂದು ಗಾಡ್ ಗಿಫ್ಟ್ ತರ ಅನ್ಕೊಂಡ್ಬಿಟ್ಟಿದ್ದಾರೆ ಅವರು. ಓಕೆನಾ? ಸೊ, ಅವ್ರ ಲೈಫಲ್ಲಿ ನೀವು ಇದ್ದೀರಾ ಅಥವಾ ಅವ್ರ ಲೈಫಲ್ಲಿ ನೀವು ಹೋಗಿದ್ದೀರಾ ಅಂತ ಹೇಳಿದ್ರೆ ದೇವ್ರೊಂದು ಆಶೀರ್ವಾದ ಅಥವಾ ದೇವ್ರು ನನಗೆ ನೀನು ಕೊಟ್ಟಿರೋ ಅಂದ್ರೆ ದೇವ್ರು ನಿಮ್ಮನ್ನ ಕೊಟ್ಟಿರೋಂತ ಒಂದು ಗಿಫ್ಟ್ ಅಂತ ಹೇಳಿ ಅನ್ಕೊಂಡಿದ್ದಾರೆ. ಗಾಡ್ ಗಿಫ್ಟ್ ಅಂತ ಹೇಳಿ ಅನ್ಕೊಂಡಿದ್ದಾರೆ ನಿಮ್ ಬಗ್ಗೆ. ಓಕೆನಾ? ಸೊ, ಆ ತರ ಇಲ್ಲಿ ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್. ಸಿ ನೈಟ್ ಆಫ್ ಕಪ್ಸ್ ಇಲ್ಲಿ ನಿಮ್ಗೆ ಸಮಥಿಂಗ್ ಹೇಳ್ಬೇಕು ಅಂತ ಏನಿದ್ದಾರೆ ಅದನ್ನ ಗಟ್ಟಿ ಮನಸ್ಸು ಮಾಡಿ ಹೇಳ್ಬಹುದು. ಕೆಲವೊಬ್ರು ಇಲ್ಲಿ ಸ್ವಲ್ಪ ದ್ವಂದ್ವ ಮನಸ್ಸು ಇರೋದ್ರಿಂದ ಸ್ವಲ್ಪ ದಿನ ವೇಟ್ ಮಾಡಿ ಅವ್ರ ಮನಸ್ಸಲ್ಲಿ ಏನ್ ನಡೀತಾ ಇದೆ ಅದನ್ನ ಓಪನ್ ಆಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾರೆ, ಹೇಳ್ತಾರೆ ಅನ್ನೋಂತ ಒಂದು ಚಾನಲೈಸ್ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಎಸ್, ಇದಕ್ಕೆ ಏಂಜಲ್ ಕಾರ್ಡಿಂದ ಏನ್ ಬರುತ್ತೆ ಚೆಕ್ ಮಾಡೋಣ. ಸೊ, ಇಲ್ಲಿ ಸ್ಟ್ರಾಂಗ್ ಆಗಿ ಇನ್ನೊಂದು ಎನರ್ಜಿ ಬರ್ತಾ ಇರೋಂಥದ್ದು ಗೆಟ್ ಮೋರ್ ಇನ್ಫಾರ್ಮೇಶನ್ ಅಂಡ್ ರಿಕವರಿ ಬರ್ತಾ ಇದೆ. ಓಕೆ, ಎಸ್, ಇಲ್ಲಿ ನಿಮ್ಮ ಪರ್ಸನ್ ಅಥವಾ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಎಲ್ಲೋ ಒಬ್ಬರಿಗೆ ನಂಬಿಕೆ ಇಲ್ಲ, ಪ್ರೀತಿಯಲ್ಲಿ ನಂಬಿಕೆ ಇಲ್ಲ, ವ್ಯಕ್ತಿ ಮೇಲೆ ನಂಬಿಕೆ ಇಲ್ಲ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ನಿಮಗೆ ಫೀಲ್ ಆಗ್ತಿರ್ಬೋದು ಅಥವಾ ನಿಮ್ಮ ಪರ್ಸನಿಗೆ ಈ ಥರ ಫೀಲ್ ಆಗ್ತಿರ್ಬೋದು. ಎಲ್ಲೋ ಒಂದ್ ಕಡೆ ನಂಬಿಕೆ ಇಲ್ಲದೆ ಇರುವಂಥದ್ದು, ಸ್ವಲ್ಪ ಎಲ್ಲೋ ಒಂದ್ ಕಡೆ ಡೌಟ್ ಪಡ್ತಿದ್ದಾರೆ ಅಥವಾ ಓಕೆ, ನಿಮ್ಮ ಬಗ್ಗೆ ಸ್ವಲ್ಪ ಜಾಸ್ತಿಯಾಗಿ ಯೋಚನೆ ಮಾಡ್ತಿರುವಂಥದ್ದು, ತಲೆ ಕೆಡ್ಸ್ಕೊಂಡಿರುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ ಯಾವುದೋ ಒಂದು ವಿಷಯದಲ್ಲಿ. ಓಕೆ, ಸೊ ರಿಕವರಿ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್, ಗೆಟ್ ಮೋರ್ ಇನ್ಫಾರ್ಮೇಶನ್. ಓಕೆ, ಬಾಟಮ್ ಆಫ್ ದ ಕಾರ್ಡ್ ಕಾಂಪ್ರಮೈಸ್ ಬರ್ತಾ ಇದೆ. ಓಕೆ, ಇಲ್ಲಿ ಒಂದ್ ಕಡೆ ಪ್ರೀತಿ ಇದ್ರೆ ಇನ್ನೊಂದ್ ಕಡೆ ಭಯ ಕಾಣಿಸ್ತಾ ಇದೆ ಈ ಪ್ರೀತಿಯಲ್ಲಿ. ಓಕೆನಾ? ಸೊ, ಇಲ್ಲಿ ಭಯನೂ ಹಾಗೇನೆ ಪ್ರೀತಿನೂ ಎರಡನ್ನೂ ಕೂಡ ಇಲ್ಲಿ ಬ್ಯಾಲೆನ್ಸ್ ಮಾಡ್ತಿರೋಂಥ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಸೊ, ಇಲ್ಲಿ ಒಬ್ರನ್ನೊಬ್ರು ಮಾತಾಡಿದ್ರೆ ಮಾತ್ರ ಅಂದ್ರೆ ಇಲ್ಲಿ ಒಬ್ರು ಮಾತಾಡಕ್ ರೆಡಿ ಇದ್ರೆ ಇನ್ನೊಬ್ರು ಮಾತಾಡಕ್ ರೆಡಿ ಇಲ್ಲ. ಸೊ, ಆ ಥರ ಎನರ್ಜಿನೂ ಇಲ್ಲಿ ಬರ್ತಾ ಇದೆ. ಸೊ, ಒಬ್ರನ್ನೊಬ್ರು ಮಾತಾಡದೆ ಕಾಂಪ್ರಮೈಸ್ ಬರೋದು ಅಥವಾ ಕಾಂಪ್ರಮೈಸ್ ಮಾಡ್ಕೊಳ್ಳೋಂಥ ಎನರ್ಜಿ ಕೂಡ ಇಲ್ಲಿ ಬರ್ತಿದೆ. ಬಟ್ ಇಲ್ಲಿ ಒಬ್ರು ಮಾತಾಡಕ್ ರೆಡಿ ಇದ್ರೆ ಇನ್ನೊಬ್ರು ಮಾತಾಡಕ್ ರೆಡಿ ಇಲ್ಲ. ಸೊ, ಹಾಗಾಗಿ ಆ ಇಲ್ಲಿ ಬರ್ತಿರೋಂಥ ಎನರ್ಜಿ ಪ್ರಕಾರ ನೋಡ್ತಿದ್ರೆ ಯಾರು ಮಾತಾಡಕ್ ರೆಡಿ ಇದ್ದೀರಾ ಅವ್ರು ಸ್ವಲ್ಪ ದಿನ ವೇಟ್ ಮಾಡಿ. ನಿಮ್ಮಿಬ್ರಲ್ಲಿ ಯಾರು ಮಾತಾಡಕ್ ರೆಡಿ ಇದ್ದಾರೆ, ಒಬ್ರು ಮಾತಾಡಕ್ ರೆಡಿ ಇಲ್ಲ, ಆ ಥರ ಒಂದು ಎನರ್ಜಿ ಇದ್ದಾಗ ಇಲ್ಲಿ ಸೊ, ಸ್ವಲ್ಪ ದಿನ ವೇಟ್ ಮಾಡಿ. ಅವ್ರಾಗ ಅವರೇ ಬರ್ತಾರೆ ನಿಮ್ ದಾರಿಗೆ ಅಥವಾ ಅವ್ರಾಗ ಅವರೇ ನಿಮ್ ಜೊತೆ ಮಾತಾಡಕ್ ಬರ್ಬೋದು. ಸಮಥಿಂಗ್ ಸ್ವಲ್ಪ ದಿನ ವೇಟ್ ಮಾಡಿ. ಅಕಸ್ಮಾತ್ ನೀವಾಗೆ ಮುಂದೆ ಹೆಜ್ಜೆ ಇಟ್ರು ಕೂಡ ಮಾತಾಡ್ಸ್ಲಿಕ್ಕಿರ್ಬೋದು ಅಥವಾ ಅವ್ರ ಜೊತೆಗೆ ಏನೋ ಒಂದು ರಿಲೇಶನ್‌ಶಿಪ್‌ನ ಕಂಟಿನ್ಯೂ ಮಾಡಕ್ಕಿರ್ಬೋದು. ಸಮಥಿಂಗ್ ಏನೇ ಅವ್ರ ಜೊತೆ ಅವ್ರ ವಿಷಯದಲ್ಲಿ ಏನೇ ಒಂದು ನಿರ್ಧಾರ ತಗೊಳ್ಲಿಕ್ಕಿರ್ಬೋದು. ನೀವಾಗೆ ಒಂದು ಸ್ಟೆಪ್ ಮುಂದೆ ಇಟ್ರು ಕೂಡ ತಾಳ್ಮೆಯಿಂದ ಮುಂದೆ ಇಡಿ. ಅಗ್ರೆಷನ್ ಮಾಡ್ಕೊಂಡು ಅಥವಾ ಸಿಟ್ಟಿಂದ, ಕೋಪದಿಂದ ಮುಂದುವರೆದ್ರೆ ಯಾವುದೇ ರೀತಿದು ಚೇಂಜಸ್ ಕಾಣ್ತಾ ಇಲ್ಲ. ಸೊ, ಆರಾಮಾಗಿ ರಿಲ್ಯಾಕ್ಸ್ ಆಗಿದ್ದು ತಾಳ್ಮೆಯಿಂದ ಇದನ್ನ ಹ್ಯಾಂಡಲ್ ಮಾಡ್ಬೇಕಾಗಿದೆ. ಕೆಲವೊಂದು ವಿಷಯಗಳು ನಿಮ್ಮ ರಿಲೇಶನ್‌ಶಿಪಲ್ಲಿ ಪ್ರಾಬ್ಲಮ್ ನಡೀತಾ ಇದೆ ಅಂತ ಹೇಳಿದ್ರೆ ಇದನ್ನ ತಾಳ್ಮೆಯಿಂದನೇ ನೀವು ಇದನ್ನ ಬಗೆಹರಿಸ್ಕೊಳ್ಬೇಕು ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಮುಂದಿನ ದಿನದಲ್ಲಿ ಅವರು ಈ ಪ್ರೀತಿಯಲ್ಲಿ ಏನು ಹೆಜ್ಜೆ ಹಾಕ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಯೂನಿವರ್ಸ್ ಗೈಡೆನ್ಸ್ ಇಂದ ಏನ್ ಬರ್ತಿದೆ.
ಈ ಎಲ್ಲ ಪ್ರಾಬ್ಲಮ್ಗಳು ಬಗೆಹರಿಯತ್ತಾ? ಓಕೆ, 4 ಆಫ್ ಕಪ್ಸ್. ಸಿ, ಆಲ್ಮೋಸ್ಟ್ 4 ಆಫ್ ಕಪ್ಸ್ ಅಥವಾ ಕಪ್ಸ್ ಕಾರ್ಡ್‌ಗಳು ತುಂಬಾನೇ ಬರ್ತಾ ಇದೆ ಇಲ್ಲಿ. ಎಮೋಷನಲಿ ನೀವು ಕನೆಕ್ಟ್ ಆಗಿದ್ದೀರಾ. ಓಕೆನಾ? ಸೊ ಒನ್ ಥಿಂಗ್ ಇಲ್ಲಿ ಅವರ ಮುಂದಿನ ಹೆಜ್ಜೆ, ಮುಂದಿನ ಆಕ್ಷನ್ ಅವ್ರ ಕಡೆಯಿಂದ ಅಂತ ನೋಡಿದಾಗ, ಓಕೆ, ಅವ್ರ ಮನಸ್ಸಲ್ಲಿ ಏನು ನಡೀತಿದೆ ಅದನ್ನ ನೇರವಾಗಿ ಹೇಳ್ತಾರೆ ನಿಮ್ಮ ಹತ್ರ. ನೈಟ್ ಆಫ್ ಪೆಂಟಿಕಲ್. ಓಕೆ, ನಿಮ್ಮ ಹತ್ರ ಅವರು ಪ್ರೀತಿಯಿಂದ ವಾಪಸ್ ರಿಟರ್ನ್ ಬರೋದಕ್ಕೆ ಅವ್ರು ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ರಿಕವರಿ ಕಾರ್ಡ್ ಕೂಡ ಬಂದಿರೋದ್ರಿಂದ ಇಲ್ಲಿ ಮತ್ತೆ ಒಂದು ನ್ಯೂ ಬಿಗಿನಿಂಗ್ ಮಾಡೋದಕ್ಕೆ ಅಥವಾ ಆ ಪ್ರೀತಿನ ಮತ್ತೆ ಸ್ಟಾರ್ಟ್ ಮಾಡೋದಕ್ಕಾಗಿರ್ಬೋದು. ಸಿ, ಸಮಥಿಂಗ್ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಪ್ರೀತಿಯಿಂದ ಮತ್ತೆ ನಿಮ್ಮ ಲೈಫಿಗೆ ವಾಪಸ್ ಬರಬೇಕು ಅಂತ ಇಲ್ಲಿ ಎಲ್ಲೋ ಒಂದು ಕಡೆ ಯೋಚನೆ ಮಾಡ್ತಾರೆ, ಅಥವಾ ನೆಕ್ಸ್ಟ್ ಆ್ಯಕ್ಷನ್ ಅವ್ರದ್ದು ಅದೇ ರೀತಿ ಇದೆ. ಓಕೆನಾ? ಸೊ ನಿಮ್ಮ ವಿಶ್ವಾಸನ ಪಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅಥವಾ ನಿಮ್ಮನ್ನು ಖುಷಿ ಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗೆ ಕ್ಷಮೆ ಕೇಳೋದಕ್ಕೂ ಅವರು ರೆಡಿ ಇದ್ದಾರೆ. ಓಕೆ, ನಿಮಗೆ ಮೆಸೇಜ್ ಮಾಡದಿದ್ರು ಕೂಡ ಮನಸ್ಸಿಂದ ಅವ್ರು ನಿಮ್ಮ ಜೊತೆಗೆ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ಮಾತಾಡ್ತಾರೆ. ಸೊ ಆ ಥರದೆಲ್ಲ ಆ್ಯಕ್ಷನ್ಗಳು ತಗೊಳ್ಳೋಂಥ ಒಂದು ಪರಿಸ್ಥಿತಿಗಳು, ಈ ಥರದ ಒಂದು ಎನರ್ಜಿ ಇಲ್ಲಿ ಚಾನಲೈಸ್ ಮೆಸೇಜ್ ಆಗಿ ಬರ್ತಾ ಇದೆ. ಓಕೆ, ಓಕೆ, ಯೂನಿವರ್ಸ್ ಗೈಡೆನ್ಸ್ ಆಗಿ ಬರ್ತಿರೋವಂಥದ್ದು. ಸಿ, ವಾವ್, 6 ಆಫ್ ವ್ಯಾಂಡ್ಸ್. ಸಿ, ಅವ್ರು ನಿಮ್ಮನ್ನು ಕಳ್ಕೊಳ್ಲಿಕ್ಕೆ ಯಾವುದೇ ರೀತಿಯಿಂದನೂ ಅವರು ರೆಡಿ ಇಲ್ಲ. ಓಕೆನಾ? ಸೊ ನಿಮ್ಮ ಪ್ರೀತಿನವರು ಗಾಡ್ ಗಿಫ್ಟ್ ಆಗಿ ಯೋಚನೆ ಮಾಡ್ತಾ ಇರುವಾಗ ಅವ್ರು ನಿಮ್ಮನ್ನು ಕಳ್ಕೊಳ್ಲಿಕ್ಕೆ ಎಲ್ಲೂ ಕೂಡ ರೆಡಿ ಇಲ್ಲ. ಸೊ ಯೂನಿವರ್ಸ್ ಇಂದ ನಿಮಗೆ ಬರ್ತಿರೋಂಥ ಮೆಸೇಜ್ ಬಂದು, ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನು ಓಪನ್ ಆಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾರೆ. ಸ್ವಲ್ಪ ಸಮಯ ಟೈಮ್ ತಗೊಳ್ಬೋದು. ಟೈಮ್ ತಗೊಂಡ್ರು ಕೂಡ ಅವ್ರ ಮನಸ್ಸಲ್ಲಿ ಏನು ನಡೀತಿದೆ, ಏನಿದೆ ಅನ್ನೋದನ್ನ ಓಪನ್ ಆಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆನಾ? ಸೊ ನಿಮ್ಮ ಮೇಲೆ ಒಂದು ಟ್ರೂ ಲವ್ ಇದೆ. ಇಲ್ಲಿ ಯಾರಿಗೆ ಈ ಒಂದು ಲವ್ ಅಲ್ಲಿ ನಂಬಿಕೆ ಇಲ್ಲ ಅಥವಾ ಸಮಥಿಂಗ್ ಡೌಟ್ ಪಡ್ತಾ ಇದ್ದೀರಾ ಪರ್ಸನ್ನ, ಸೊ ಟ್ರಸ್ಟ್ ಮಾಡಿ. ನಿಮ್ಮ ಪರ್ಸನ್ ಪ್ರೀತಿ ಏನಿದೆ ಅದು ಟ್ರೂ ಆಗೇ ಇದೆ. ಯಾವುದೇ ರೀತಿಯಾದಂಥ ಅನುಮಾನ ಮಾಡುವಂಥ ಪ್ರೀತಿ ಇಲ್ಲಿ ಏನೂ ಇಲ್ಲ. ಸೊ ಟ್ರಸ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಹಾಗೆಯೇ ರಿಚುವಲ್ಸ್ಗೆ ಜಾಯ್ನ್ ಆಗೋರು ಆದಷ್ಟು ಬೇಗ ಜಾಯ್ನ್ ಆಗಿ. 1 ವೀಕ್ವರೆಗೆ ಅಷ್ಟೇ ಮಾತ್ರ ಬುಕ್ಕಿಂಗ್ ಓಪನ್ ಇರುತ್ತೆ. ಆ್ಯಂಡ್ ತುಂಬ ಜನನೂ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡೋದಕ್ಕಾಗಲ್ಲ, ಲೈವ್ ಸೆಷನ್ ಆಗಿರೋದ್ರಿಂದ. ಸೊ ಪ್ರಾಕ್ಟಿಕಲ್ ಆಗಿ ನೀವು ಇದನ್ನು ಮಾಡ್ತೀರಾ. ಸೊ ಹಾಗಾಗಿ ತುಂಬ ಜನ ನಾನು ಇದಕ್ಕೆ ಜಾಯಿನ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಯಾರು ಫಸ್ಟು ಬರ್ತಾರೋ ಅವರಿಗೆ ಮೊದಲ ಆದ್ಯತೆ. ಓಕೆ, ಸೊ ಬೇಗ ಜಾಯಿನ್ ಆಗಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.